ಡೋರ್ ಓಪನ್ ಮಾಡು. ಓಪನ್ ಮಾಡು. ಡೋರ್ ಓಪನ್ ಮಾಡು. ಓಪನ್ ಮಾಡಿಂದ ಹೆಂಗೆ ತಗೊಬಂದ್ಬಿಟ್ಟೆ ನೀನು? ಕಾಲು ಹುಷಾರು. ಹೆಂಗೆ ತಗೊಬಂದ್ಬಿಟ್ಟೆ? ನಿಲ್ಸ ಗಾಡೀಲಿ. ಹೆಂಗೆ ತಗೊಬಂದ್ಬಿಟ್ಟೆ? ಈ ಕಡೆ ಬನ್ನಿ. ದಾಖಲೆಗಳಿಲ್ಲ. ಡಿಸೈಡ್ ಕೊಟ್ಟವ್ರೆ ಇಂಜೆಕ್ಷನ್ ಬೇಡ. ಅತ್ತೆ ಕಾರ್ ಹತ್ತಿ ಹೇಳ್ತೇನೆ. ಕಾರ್ ಹತ್ತಿ ಹೇಳ್ತೇನೆ. ಸುಳೆ ಮಗನ್ ಮಾಡ್ತೀನಿ. ಪೊಲೀಸ್ಗೆ ಹೇಳೋಣ. ಇರೋ ಪಾಲನೆ ಮಾಡ್ಕೊಂಡು ಹೋಗೋದೆಲ್ಲ ತಪ್ಪಾಗುತ್ತೆ. ಸ್ಟೇಷನ್ ಇಲ್ಲೇ ಇದೆ. ಬಾ, ಅವಳಿದೆ ವಿಷಾದ ಇಂಜೆಕ್ಷನ್ ಹಾಕಿರೋದು. ಕೂರ್ಸಿ ಬನ್ನಿ. ಬೇಡ ಬನ್ನಿ, ಪೊಲೀಸ್ ಕರ್ಸ್ತೀನಿ ಬನ್ನಿ. ಪೊಲೀಸ್ ಕರಿ. ಇವಳು ಎಸ್ ವೀಕ್ಷಕರೇ, ಕೆಲವೊಂದು ಅಡಿಕ್ಷನ್ ಸೆಂಟರ್ಗಳಿದೆಯಲ್ಲ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಆದರೆ ಕೆಲವೊಂದು ನಿಮಗೆ ಕೊಡ್ತಾ ಬಿಡಿಸ್ಬಿಡ್ತೀವಿ, ಗಾಂಜಾ ಅಫೀಮು ಇವೆಲ್ಲ ಹೊಡೆಯೋದನ್ನು ಬಿಡಿಸ್ಬಿಡ್ತೀವಿ, ಅವನ ಒಳ್ಳೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯನ್ನು ಮಾಡಿಸ್ಬಿಡ್ತೀವಿ ಅಂತಂದ್ಬಿಟ್ಟು ಆ ಪೇಷಂಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ತಿದ್ದೀರಾ? ಏನು ನಡೀತಾ ಇದೆ ಕೆಲವೊಂದು ಅಡಿಕ್ಷನ್ ಸೆಂಟರ್ಗಳಲ್ಲಿ ಅಲ್ವಾ? ಪ್ರದೀಪ್, ಏನಾಯಿತು ಆ್ಯಕ್ಚುಲಿ? ಈ ವಿಡಿಯೋಗಳು ನೋಡಿದ್ರೆ ಒಂಥರ ರಾ ಥರ ಇದೆ. ಏನಾಯ್ತು ಇದು? ಅದು ಏನಾಗಿದೆ ಅಂತ ಅಂದರೆ, ಒಂದು ಪೇಷಂಟ್ನ ಭಾಳ ಅವನು ಮೆಂಟಲಿ ಇದಾಗಿ ತುಂಬ ಅಸ್ವಸ್ಥಾಗಿದೆ ನೋಡಬೇಕಾದ್ರೆ. ಅವ್ನು ಫಿಸಿಕಲ್ ಅಡಿಕ್ಷನ್ ಸೆಂಟರ್ ಯಾವುದಿದು? ತಿಜೋಮಯ ಅಡಿಕ್ಷನ್ ಸೆಂಟರ್ ಅಂತ ಹೇಳಿ ರಮನಹಳ್ಳಿಯಲ್ಲಿ ಸಿಚುವೇಟೆಡ್ ಆಗಿದೆ. ಅದು ತಿಜೋಮಯ ಅಡಿಕ್ಷನ್ ಸೆಂಟರ್ ರಮನಹಳ್ಳಿಯಲ್ಲಿ ಅಡಿಕ್ಷನ್ ಸೆಂಟರ್ ಅಂತ ಇದೆ. ಸೊ ಅಲ್ಲಿ ಜೆಲ್ಸನ್ ಅಂತೇಳಿ ಫಾದರ್ ಅಂತ ಹೇಳಿ ಅವರು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ನೋಡಿದ ಮಟ್ಟಿಗೆ ಅವರು ಸಿನ್ಸ್ 1.5 ವರ್ಷದಿಂದ 2 ವರ್ಷದಿಂದ ಅವರು ಅಲ್ಲಿ ಅಪಾಯಿಂಟ್ ಆಗಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಅಡಿಕ್ಷನ್ ಸೆಂಟ್ರಲ್ಲಿ ಒಬ್ರು ಸಿಸ್ಟರ್ ಬರಿಯಾ ಅಂತೇಳಿ ಒಬ್ರು ಇದ್ದಾರೆ. ಅಲ್ಲಿ ರಿಸೆಪ್ಷನ್ ಆಗಲಿ, ಮೆಡಿಸಿನ್ಸ್ ಕೊಡೋದಾಗ್ಲಿ, ಯಾರಿಗಾರು ಫೋನ್ ಮಾಡಿ ನಾವು ಇನ್ಫಾರ್ಮೇಶನ್ ಕೊಡೋದಾಗ್ಲಿ, ಇಲ್ಲ ಬಟ್ಟೆ ತಗೊಬನ್ನಿ, ಇಲ್ಲ ನಿಮ್ಗೆ ಬೇಕು ಆ ಥರ ಬೇಕು, ಪೇಷಂಟ್ಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋಕೆ ಒಬ್ರು ಸಿಸ್ಟರ್ನ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಕೆಲವೊಂದು ರೂಮ್ಸ್ಗಳಿದೆ, ಒಂದು 5 to 10 ರೂಮ್ಸ್ ಇದೆ. ಎಲ್ಲ ಟೇಕ್ ಕೇರ್ ಮಾಡೋಕ್ಕೆಲ್ಲ ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಇನ್ ಮೈಸೂರು, ಎಂಟೈರ್ ಎಲ್ಲೆಲ್ಲಿ ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಇಲ್ಲ ಬೇರೆ ಕಡೆ ಇರ್ಬೋದು, ಎಲ್ಲ ಕಡೆನೂ ಪೇಷಂಟ್ಗಳು ಇವ್ರು ಅಡ್ಮಿಟ್ ಮಾಡ್ಕೋತಾರೆ. ಏನಾದ್ರು ಲಿಂಕ್ಸ್ ಕಾಂಟ್ಯಾಕ್ಟ್ಸ್ ಇದ್ರೆ ಇವ್ರದ್ದು ಮೇನ್ ಥೀಮ್ ಏನಿದೆ, ಆಸ್ ಪರ್ ಇವರ ಪಾಲಿಸಿ ಪ್ರಕಾರ ಅವರು ಕೌನ್ಸಿಲಿಂಗ್ ಆಗಲಿ ಇಲ್ಲ ಫ್ಯಾಮಿಲಿ ಕೌನ್ಸಿಲಿಂಗ್ ಅಲ್ಲಿ ಅಡಿಕ್ಷನ್ ನೀವು ಏನು ಮಾಡ್ತೀರಾ ಅದು ನೀವು ಸರ್ವಿಸ್ ನೀವೇ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನೀವೇ ಆಸ್ ಎ ಸರ್ವಿಸ್ ಪ್ರೊವೈಡರ್ ಆಗಿ ನೀವು ಅದೇನು ಮಾಡ್ತೀರಾ. ಇನ್ ಕೇಸ್ ಅದು ಚಾರಿಟೇಬಲ್ ಟ್ರಸ್ಟ್ ಅರೆ ಬೇರೆ ಥರ ಹೋಗುತ್ತೆ, ಇಲ್ಲ ನಾರ್ಮಲ್ ನೀವು ಪ್ರೈವೇಟ್ ಆಗಿ ನಡೆಸ್ತೀರಾ ಅಂದ್ರೆ ಅದು ಬೇರೆ ಥರ ನೀವು. ಈಗ ನಿನ್ನೆ ಇನ್ಸಿಡೆಂಟ್ ಅಲ್ಲಿ ನಮ್ಮ ಗಮನಕ್ಕೆ ಬಂದಿರೋದು ಏನು ಅಂತ ಅಂದ್ರೆ, ಒಬ್ಬ ಯಾರು ಇಲ್ಲದೆ ಇರೋಂಥ ವ್ಯಕ್ತಿನ ಈಗ ಇವರು ಬೀದಿಗೆ ತಗೊಬಂದು ಒಂದು ಬ್ಯಾಗ್ ಕೊಟ್ಬಿಟ್ಟು ಒಂದು 7 ಜನ ಒಂದು ಜೀಪಲ್ಲಿ, ಒಂದು ಕಿಯಾ ಕಾರಲ್ಲಿ, ಒಂದು ಜೀಪಲ್ಲಿ 2 ಜೀಪಲ್ಲಿ ಬಂದ್ಬಿಟ್ಟು ಪೇಷಂಟ್ನ ಬೀದಿಯಲ್ಲಿ ಬಿಸಾಕ್ಬಿಟ್ಟು ಕೊಟ್ಬಿಟ್ಟು ದಬ್ಬಾಳಿಕೆ ಮಾಡಿ ವಿಡಿಯೋಗಳು ಮಾಡ್ಕೊಂಡು ಹಿಂಗೆಲ್ಲ ಮಾಡಿಕೊಂಡು ಇವರು ಡೈರೆಕ್ಟರ್ ಆಗಿ ಅಲ್ಲಿ ಯಾಕೆ ಮಾಡಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಸೇರಿಸಿದ್ರು ಆ ವ್ಯಕ್ತಿನ? ಏನಾಗಿದೆ ಆ ಸಂಬಂಧಪಟ್ಟಂತೆ ಇದು ವಿಚಾರ ಏನಿದೆ ಅಂತ ಅಂದರೆ, ಕುಡಿತ ಬಿಡಿಸ್ಬೇಕು ಅನ್ನೋ ವಿಚಾರದಲ್ಲಿ ಒಬ್ಬರು ಪೇಷಂಟ್ ಅಡ್ಮಿಟ್ ಮಾಡ್ತಾರೆ. ಸೊ 1.5 ವರ್ಷದಿಂದ ಇವ್ರು ಸರ್ವಿಸ್ ಆಗುತ್ತೆ. ಅದು ಬಿಟ್ಟಾದ್ಮೇಲೆ ನೆಕ್ಸ್ಟ್ ಅವ್ರು ಏನಿದೆ ಅವ್ರು ಆಸ್ ಪರ್ ಬೈಲಾಸ್ ಪ್ರಕಾರ ಅವ್ರು ಮಾಡಿ ಮುಗಿಸ್ಬೇಕು. ಎರಡನೇದಾಗಿ ಇವರು ಅದಕ್ಕೆ ಸರ್ವಿಸ್ಗೋಸ್ಕರ ಇವ್ರು ಏನೇನು ಫೈನಾನ್ಷಿಯಲ್ ಚಾರ್ಜ್ ಮಾಡ್ತಾರೆ ಅಮೌಂಟ್ಗಳೆಲ್ಲ ನಾವು ಕೊಡ್ಸಿದೀವಿ. ಏನು ಅಮೌಂಟ್ ಆಗಲಿ, ಒಂದು 50,000 ಇರ್ಬೋದು, ಒಂದು 20,000 ಕೊಟ್ಟಿದ್ದೀವಿ. ಅದಾದ ನಂತರ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಸೊ ಈಗ 1.5 ವರ್ಷದಿಂದ ನೋಡಿದಾಗ ಈಗ ಏನಾಗುತ್ತೆ ಅಂತ ಅಂದರೆ ವಿಚಾರ, ಒಂದು ಆಲ್ ಆಫ್ ಅ ಸಡನ್ನು ಪೇಷಂಟ್ಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಉಸಿರಾಟಿಗೆ ಪ್ರಾಣ ಹೋಗಿ ಬಂದಿದೆ ವ್ಯಕ್ತಿಗೆ, ಉಸಿರಾಟ ಸಮಸ್ಯೆ ಆಯಿತು. ಅದೆಲ್ಲ ಆಗಿದೆ ಅಡಿಕ್ಷನ್ ಸೆಂಟರ್ನಲ್ಲಿ ಆಗಿದೆ. ಸರಿ, ನಾವು ಅಡಿಕ್ಷನ್ ಸೆಂಟರ್ ಆದಮೇಲೆ ಯಾವುದೇ ಅಡಿಕ್ಷನ್ ಸೆಂಟರ್ನಲ್ಲಿ ಪ್ರಿಲಿಮಿನರಿಯಾಗಿ ನಾವೆಲ್ಲ ಜೊತೆಗಿದ್ದಾಗ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಿಗೆ ಹೋಗಿ ನಾವು ಅಲ್ಲಿ ಅಡ್ಮಿಟ್ ಮಾಡ್ತೀವಿ. ಅಡ್ಮಿಟ್ ಮಾಡಿ ನೆಸೆಸರಿ ಎಮರ್ಜೆನ್ಸಿ ವಾರ್ಡಲ್ಲಿ ನಾವು ಮಾಡಿ ಅದು ಸಂಬಂಧಪಟ್ಟಂತ ನಾವು ಇದು ಟ್ರೀಟ್ಮೆಂಟ್ಗಳು ಕೊಡಿಸ್ತೀವಿ. ಯಾರು ಬೀದಿಯಲ್ಲಿ ಹೋಗಿದ್ರು ನಾವು ಕೊಡಿಸ್ತೀವಿ. ಇವರು ಆ ಥರ ಮಾಡಿದರೆ ಎಸ್, ನಾವು ಹ್ಯುಮ್ಯಾನಿಟಿ ಬೇಸ್ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕೇನು ಅವ್ರಿಗೆ ಅವಾರ್ಡ್ ಕೊಡ್ಬೇಕು, ಸನ್ಮಾನ ಕೊಡ್ಬೇಕು, ನಾವು ಮಾಡ್ತೀವಿ. ಒಂದು. ಎರಡನೇ ವಿಚಾರ, ಆಮೇಲೆ ಇದೆಲ್ಲ ಪ್ರೊಸೀಜರ್ ಮಾಡಬೇಕಾದ್ರೆ ಒಂದು ಫಾರ್ಮಾಲಿಟೀಸ್ ಇರುತ್ತೆ. ಯಾರು ಅಡ್ಮಿಷನ್ ಮಾಡಿದರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಅವ್ರ ಕನ್ಸೆಂಟ್ ತಗೋಬೇಕು, ಈ ಥರ ಆಗಿದೆ ಅಂತ ಮಾಹಿತಿಗಳು ತಿಳಿಸ್ಬೇಕು. ಆಮೇಲೆ ಹಾಸ್ಪಿಟ್ಲಿಗೆ ಹೋದರೆ ಅವ್ರನ್ನ ಕರೆದು ಅವ್ರ ಮುಂದೆ ಮಾಡಿ ಅವ್ರ ಪ್ರೊಸೀಜರ್ಗಳು ಫಾಲೋ ಅಪ್ ಮಾಡಬೇಕು. ಸೊ ಈ ವಿಚಾರದಲ್ಲಿ ಅದು ಯಾವುದೂ ಆಗಿಲ್ಲ. ಎರಡನೇ ವಿಚಾರದಲ್ಲಿ ಏನಾಗಿದೆ ಅಂದರೆ, ಇವರೇ ಹೋಗಿ ಅಡ್ಮಿಟ್ ಮಾಡಿಬಿಟ್ಟು ಇವರೇ ಹೋಗಿ ಗಾರ್ಡಿಯನ್ ಅಂತೇಳಿ ಸಿಗ್ನೇಚರ್ ಹಾಕಿ ನಾವೇ ಇವ್ರನ್ನ ನೋಡ್ಕೊಳ್ಳೋದು, ನಾವೇ ಮಾಡೋದು, ನಾವೇ ಇವ್ರನ್ನ ಟೇಕ್ ಕೇರ್ ಮಾಡೋದು, ನಾವೇ ಟ್ರೀಟ್ಮೆಂಟ್ ಕೊಡ್ಸೋದು ಅಂದ್ಬಿಟ್ಟು 1 ವಾರದ ಮುಂಚೆನೇ ಇವ್ರು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾದ್ಮೇಲೆ ಆಮೇಲೆ ಇವ್ರ ಕೈಲಿ ಶಕ್ತಿ ಇಲ್ಲ ಅವ್ರಿಗೆ ಡಾಕ್ಟರ್ ರಿಪೋರ್ಟ್ ಪ್ರಕಾರ ಇವರಿಗೆ ಬೋನ್ ಮ್ಯಾರೋ ಸಿಂಪ್ಟಮ್ಸ್ ಇದೆ, ಇವರು ಬದುಕಲ್ಲ, ಇಲ್ಲ ಇಲ್ಲಿ ಉಸಿರಾಟ ರಿಸ್ಕ್ ಆಗುತ್ತೆ ಅಂತೇಳಿ ನೀವು ಅದು ಯಾವಾಗ ನಿಮ್ಗೆ ಗೊತ್ತಾಗುತ್ತೆ, ನೀವು ಇಲ್ಲಿ ಎಸ್ಕೇಪ್ ಆಗೋಕ್ಕೆ ನೋಡ್ತೀರಾ. ಆ ಒಂದು ಕಾರಣದಲ್ಲಿ ನೀವು ಏನು ಮಾಡಿದ್ದೀರಾ, ಅದು ನೆಸೆಸರಿ ಡಾಕ್ಯುಮೆಂಟ್ಸ್ ನಮಗೆ ಬೇಕು ಅಂತ ಪ್ರಶ್ನೆ ಮಾಡಿದ್ದೀವಿ. ಓಕೆ,
ಎರಡನೇದು ಎಂಟರ್ ಡಿ ಅಡಿಕ್ಷನ್ ಸೆಂಟ್ರಲ್ಲಿ ನೀವು ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅಂತ ಈಗಾಗಲೇ ನಾವು ಠಾಣೆ ಗಮನಕ್ಕೆ ತಂದಿದ್ವಿ, ಮೈಸೂರು ಸೌತ್ ಪೊಲೀಸ್ ಸ್ಟೇಷನ್ಗೆ ನಾವು ಆಲ್ರೆಡಿ ಗಮನಕ್ಕೆ ತಂದಿದ್ವಿ. ಇವರೇ ಖುದ್ದಾಗ ಹೋಗಿ ಇವರು ಒಂದು ಕಂಪ್ಲೇಂಟ್ ಕೂಡ ರೇಸ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಈಗ ಅವರು ಸ್ಟೇಷನಲ್ಲಿ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ನಮ್ಮ ಹತ್ರ ಮೆಡಿಕಲ್ ರೆಕಾರ್ಡ್ಸ್ ಇದೆ, ನಾವು ಡಾಕ್ಟ್ರಿಂದ ತೋರಿಸಿದ್ದೀವಿ 1 ವರ್ಷದಿಂದ. ನನ್ನ ವಿಚಾರ ಏನು ಅಂತ 1.5 ವರ್ಷದಿಂದ ತೋರಿಸಿದ್ರು, 1.5-2 ವರ್ಷದಿಂದ ತೋರಿಸಿದ್ರೆ ಡಾಕ್ಯುಮೆಂಟ್ ಇದೆಯಾ? ಡಾಕ್ಯುಮೆಂಟ್ ಇದೆ. ನಾನು ಅದನ್ನೇ ಕೇಳಿದೆ ಅವ್ರಿಗೆ, ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ ನೀವು ತೋರಿಸಿದ್ರೆ 1.5-2 ವರ್ಷದಿಂದ ನಾವು ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ವಿ ಅಂದ್ರೆ 1.5-2 ವರ್ಷ ತನಕ ಡಾಕ್ಯುಮೆಂಟ್ ಅವ್ರ ಹತ್ರ ಇರಬೇಕು. ನೀವು ಮೆಡಿಸಿನ್ ಕೊಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗಿದೆಯಾ, ಇಲ್ಲ ಇಂಜೆಕ್ಷನ್ ಕೊಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗಿದೆಯಾ, ಇಲ್ಲಿ ನೀವು ಹಾಸ್ಪಿಟಲ್ ಏನೇ ತೊಂದರೆ. ಹೌದು, ಬ್ಲಡ್ ಡೊನೇಷನ್ ಅಂತ ಹೇಳಿದಿರಿ, ಬ್ಲಡ್ ಎಕ್ಸ್ಚೇಂಜ್ ಮಾಡ್ಬೇಕಂತ. ಬ್ಲಡ್ ಡೊನೇಷನ್ ಅಂತ ಹೇಳಿದ ಮೇಲೆ ನೀವು ಯಾರ ಒಂದು ಪರ್ಮಿಷನ್ ಅಲ್ಲಿ ನೀವು ಮಾಡಿದ್ರಿ ಬ್ಲಡ್ ಎಕ್ಸ್ಚೇಂಜ್? ಬ್ಲಡ್ ಎಕ್ಸ್ಚೇಂಜ್ ಗಾರ್ಡಿಯನ್ ಅಂತ ಸೈನ್ ಹಾಕ್ಬಿಟ್ಟು ನೀವು ಹೆಂಗೆ ಬ್ಲಡ್ ಎಕ್ಸ್ಚೇಂಜ್ ಮಾಡಿದ್ರಿ? ಅಲ್ಲ, ಎಕ್ಸ್ಚೇಂಜ್ ಮಾಡೋಂಥದ್ದು ಏನಾಗಿತ್ತು ಸಮಸ್ಯೆ? ಅವ್ರಿಗೆ ಏನೋ ಸಿಂಪ್ಟಮ್ಸ್ ಬಂದಿದೆ, ಬೋನ್ ಮ್ಯಾರೋ ಸಿಂಪ್ಟಮ್ಸ್ ಬಂದಿದೆ. ಅದು ಅಬ್ಸರ್ವೇಷನ್ ಅದು ಇಲ್ವೇ ಇಲ್ಲ ಪೇಷಂಟ್ಗೆ ಯಾವುದೇ ರೀತಿಯಾದ ಬೋನ್ ಮ್ಯಾರೋ ಪಾಸಿಬಿಲಿಟೀಸ್ ಇಲ್ಲ. ಹಾಸ್ಪಿಟಲ್ ಒಂದು ಇದು ಕೊಡ್ತಾರಲ್ಲ ದಾಖಲೆಗಳು, ಅದರಲ್ಲಿ ಅಬ್ಸರ್ವೇಷನ್ ಅದು ಸಿಂಪ್ಟಮ್ಸ್ ಬಂದಿದೆ. ನಾವು ಸಿಂಪ್ಟಮ್ಸ್ ಬಂದಿರೋದು 2 ವರ್ಷ ಇವ್ರು ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ಲ, ನಾವು ಅದನ್ನ ಪ್ರಶ್ನೆ ಮಾಡಿದ್ದೀವಿ. ನೀವು ಅದನ್ನ ನೀವು ಏನು ಕೊಟ್ಟಿದ್ದೀರಾ ಅದನ್ನ ನೀವು ನಮಗೆ ಉತ್ತರ ಕೊಡಿ. ಆಮೇಲೆ ನಾವು ನೆಕ್ಸ್ಟ್ ನೀವೆಲ್ಲ ಕರೆಕ್ಟಾಗಿ ಪ್ರೊಸೀಜರ್ ಫಾಲೋ ಮಾಡಿ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ನೆಕ್ಸ್ಟ್ ನಾವು ಲೀಗಲಿ ನಾವು ಹೆಂಗೆ ಕ್ಯಾರಿಡ್ ಮಾಡ್ಕೋಬೇಕು ನಾವು ನೋಡ್ಕೋತೀವಿ. ಈಗ ನಾವು ಪ್ರಶ್ನೆ ಮಾಡಿರೋ ದಾಖಲಾತಿಗೆ ನೀವು ಯಾವಾಗ ಹಿಂದೆ ಎರೆದು ಈಗ ಎದುರ್ಕೊಂಡು ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹಿಂಗೆ ಬೀದಿಯಲ್ಲಿ ಬಂದ್ಬಿಟ್ಬಿಟ್ಟು ನೀವು ಹೈಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡು ಹಂಗೆ ಮಾಡ್ತಾ ಇದ್ದೀರಾ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಲ್ಲಿವರೆಗೂ ಬಂತಿದ್ದು? ಅಂದ್ರೆ ಹಾಸ್ಪಿಟಲ್ ಸೇರಿಸಿದ್ಮೇಲೆ ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ನಿಮ್ಗಾರ ನೇರವಾಗಿ ಫೋನ್ ಮಾಡಿ ಯಾರು ಸಂಬಂಧಪಟ್ಟಂತೆ ಯಾರಿದ್ದಾರೆ ಅವರಿಗೆ ಮಾಹಿತಿ ಕೊಡಬೇಕು. ಇವರು ಹೌದು ಕೊಟ್ಟಿಲ್ಲ, ಇನ್ ಕೇಸ್ ಅವ್ರು ಫೋನ್ ರೆಸ್ಪಾನ್ಸ್ ಮಾಡಿಲ್ಲ, ಸಪೋಸ್ ನ್ಯಾಚುರಲ್ ಆಗಿ ತಗೊಳ್ಳೋಣ, ಫೋನ್ ರೆಸ್ಪಾನ್ಸ್ ಮಾಡಿಲ್ಲ, ಇಲ್ಲ ಇದೇನ ಇಲ್ಲ, ಮನೆ ಏನಾದ್ರು ಗೊತ್ತಿರ್ತದೆ, ಇಲ್ಲ ಒಂದು ಲೆಟರ್ ಕಳಿಸ್ಬೇಕು, ಈ ತರ ಅಡ್ಮಿಟ್ ಆಗಿದೆ ಅಂತ ಹೇಳ್ಬೇಕು, ಇಲ್ಲ ಯಾರಿಗಾರು ಕೊಡಿಸ್ಬಿಟ್ಟು ಗೊತ್ತೇ ಇಲ್ಲ ಫೈನಲ್ ಆಗಿ ಇವೆಲ್ಲ ಮಾಡಾಕಿದ್ದು. ಹೌದು, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಆಮೇಲೆ ಇದಾಗಲಿ. ಆಮೇಲೆ ಮುಖ್ಯವಾಗಿ ಅದನ್ನ ನೋಡಬೇಕು ಅಂತಾನೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಯುಮೆಂಟ್ಸ್ಗಳು ನಾವು ಚೆಕ್ ಮಾಡಿದಾಗ ಏನಾಗಿದೆ ಈ ಥರ ಅಂತ ನಾವು ವಿಚಾರಗಳು ಬಂದಾಗ ನಮ್ಮ KR ಹಾಸ್ಪಿಟಲ್ ಮೈಸೂರು ಡಿಸ್ಟಿಕಲ್ಲಿ ದಾಖಲಾತಿ ಆಗಿದ್ದಾಗ ಜನವರಿ 8ನೇ ತಾರೀಕು ಇವರು ಅಡ್ಮಿಷನ್ ಮಾಡಿರ್ತಾರೆ. ಅಡ್ಮಿಷನ್ ಮಾಡಿ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಉಸಿರಾಟ ಬ್ರೀತಿಂಗ್ ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ ಆಗಿದೆ, ಏನೋ ಇದು ಬೇರೆ ಥರ ಆಗಿದೆ ಇದು ಅಂತ ನಮಗೆ ಒಂದು ಡೌಟ್ ಬರುತ್ತೆ. ಸೊ ಆ ವಿಚಾರ ನಾವು ನೋಡ್ಕೋತೀವಿ. ಆಮೇಲೆ ಅಬ್ಸರ್ವೇಷನ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಎಲ್ಲ ಆಗಲಿ ಏನಿದು ನಾವು ನೆಸೆಸರಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರ್ತೀವಿ. ಠಾಣೆಯಲ್ಲೂ ನಾವು ಆಲ್ರೆಡಿ ನಾವು ಇದೇ ವಿಚಾರಗಳು ಹೇಳಿದ್ದೀವಿ. ಇವರು ಈ ಥರ ಸಿಂಪ್ಟಮ್ಸ್ ಬರೋದಕ್ಕೆ ಕಾರಣ ಏನು, ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಹೇಳಿದ್ದು ಡಿ ಅಡಿಕ್ಷನ್ ಕೊಡ್ತಾ ಬಿಡಿಸಿದ್ರೆ ಸರಿ, ಓಕೆ, ದಟ್ ಇಸ್ ಫೈನ್. ಈ ಸಿಂಪ್ಟಮ್ಸ್ಗೂ ಅಡಿಕ್ಷನ್ ಸೆಂಟರ್ಗೂ ಲಿಂಕ್ ಇಲ್ಲ. ಇನ್ ಕೇಸ್ ಇವ್ರಿಗೆ ನ್ಯಾಚುರಲ್ ಆಗಿ ಬಂದಿದ್ರೆ ಯಾವಾಗಲೂ ಬರ್ಬೋದಿತ್ತು. ಇನ್ ಕೇಸ್ ನೀವು ಹಾಸ್ಪಿಟಲ್ ಡಾಕ್ಟರ್ ರೆಕಾರ್ಡ್ಸ್ ತಗೋಬಹುದು. ಈಗ ಸಡನ್ ಆಗಿ ಬೋನ್ ಮ್ಯಾರೋ ಬಂತು ಅನ್ಕೊಳ್ಳಿ, ಒಂದು ವಾರದಿಂದ ಬಂತು ಅಂತ ಅನ್ಕೊಳ್ಳಿ, ಒಂದು ನ್ಯಾಚುರಲ್ ಆಗಿ ಬಂತು ಅಂತಾನೆ ಅನ್ಕೊಳ್ಳೋಣ, ಏನೋ ಇದೆ ಅಂತ ಅನ್ಕೊಳ್ಳೋಣ. ಬಟ್ ನೀವ್ ಯಾಕೆ ಹೋಗಿ ಅಡ್ಮಿಷನ್ ಮಾಡಿದ್ರಿ? ನನ್ನ ಕ್ವಶನ್ ಅಲ್ಲಿ ನಮ್ಗೆ ಹೇಳ್ಬೋದಾಗಿತ್ತಲ್ವಾ? ನೀವು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲಾ ಮಾಡಿ ನಾರ್ಮಲ್ ಆಗಿ ನೀವು ಹಂಗೆ ತಗೊಂಡ್ಬಂದ್ಬಿಟ್ಟಿದ್ರೆ ಇಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ಕೋಬೋದಿತ್ತಲ್ವಾ? ನಾವು ಯಾರು ಕ್ಲೈಂಟ್ ಇದ್ದಾರೆ ನೋಡ್ಕೋಬೋದಿತ್ತಲ್ವಾ? ನೀವು ಯಾಕೆ ಅದನ್ನ ಒಂದ್ ಸ್ಟೆಪ್ ಮುಂದೆ ಹೋದ್ರಿ? ಟ್ರೀಟ್ಮೆಂಟ್ ಯಾಕೆ ಕೊಡಿಸಿದ್ರಿ? ಸರಿ, ಟ್ರೀಟ್ಮೆಂಟ್ ನ್ಯಾಚುರಲ್ ಆಗಿ ಕೊಡಿಸಿದ್ದೀರಾ ಅಂದ್ರೆ ಈಗ ನಿಮ್ಮ ಪ್ರಶ್ನೆ ಏನಂತಂದ್ರೆ, ಈಗ ಕುಡಿತ ಬಿಡಿಸೋ ಶಿಬಿರಕ್ಕೆ ನೀವು ಸೇರಿಸಿದ್ರಿ, ಆದ್ರೆ ಒಂದು ಹುಷಾರಿಲ್ಲ ಅಂದ್ಬಿಟ್ಟು ತಗೊಂಡೋಗಿ ಹಾಸ್ಪಿಟಲ್ಗೆ ಹಾಕ್ಬಿಟ್ಟು ಅದಕ್ಕೆ ಮುಂಚೆ ನೀವು ನನಗೆ ಯಾಕೆ ಹೇಳಿಲ್ಲ, ನಾವೇ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ವಿ, ಆದ್ರೆ ಇವೆಲ್ಲ ಆದ್ಮೇಲೆ ತಗೊಂಡ್ ಬಿಸಾಕ್ಬಿಟ್ಟು ಯಾಕೆ ಹೋದ್ರಿ? ಹೌದು, ಅದನ್ನ ನಾವು ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಸುಮಾರು 2 ವರ್ಷದಿಂದ ಅವ್ರ ಹತ್ರ ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ ಅಂತ ಅಂದ್ರೆ ಅವ್ರು ಹೇಳಿದ್ರೆ 2 ವರ್ಷದಿಂದ ಇತ್ತು ಇವ್ರಿಗೆ ಅಂತ ಮುಂಚೆ ಹೇಳ್ತಾ ಇದ್ದಾರೆ. ತೋರಿಸ್ತಾ ಇದ್ರಂತ ಅವರು? ಇಲ್ಲ, ತೋರಿಸ್ತಾ ಇಲ್ಲ. ಮೆಡಿಕಲ್ ತೋರಿಸ್ತಾ ಇದ್ರೆ ಆ ದಾಖಲೆಗಳು ಕೊಡಿ ಅಂತ ನೀವು ಕೇಳ್ತಾ? ಹೌದು ಅಲ್ವಾ? ಓಕೆ, ಹಾಗಾದ್ರೆ ಇವ್ನು ಯಾಕೆ ಅವ್ರು ಅಡ್ಮಿಟ್ ಮಾಡಿದ್ರು? ಅಡ್ಮಿಟ್ ಮಾಡಕ್ ಮುಂಚೆ ನೀನು ನಮ್ಗೆ ಯಾಕೆ ಮಾಹಿತಿ ಕೊಡ್ಲಿಲ್ಲ? ನಾವು ಪ್ರಶ್ನೆ ಮಾಡಿದಕ್ಕೆ ಮನೆ ಯಾಕೆ ತಂದು ಬಿಸಾಕ್ಬಿಟ್ಟು ಹೋದ್ರು? ಆಮೇಲೆ ಇದು ಬೋನ್ ಮ್ಯಾರೋ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದು ಇಮಿಡಿಯೇಟ್ ಆಗಿ 1 ವಾರದಿಂದ ಬರಬರಕ್ ಸಾಧ್ಯನಾ? 2 ವರ್ಷದಿಂದ ಬಂದಿದೆ ಅಂತ ಅಂದ್ಮೇಲೆ ಆ 2 ವರ್ಷದ ದಾಖಲೆಗಳು ಕೊಡಿ ಅಂತ ನೀವು ಡಿಮ್ಯಾಂಡ್ ಮಾಡಿ. ಹೌದು, ಪ್ರೊಸೀಜರ್ ಪ್ರಕಾರ ನಾವು ಹೋಗಿ ಎಲ್ಲ ಚೆಕ್ ಮಾಡ್ಬಿಟ್ಟು ಕೇಳ್ತೀವಿ. ನಾವು ಕಂಪ್ಲೇಂಟ್ ಆಗುತ್ತೆ, ಅವ್ರ ಮೇಲೆ FIR ಆಗುತ್ತೆ. FIR ಆದ್ಮೇಲೆ ಇವರು ಡಾಕ್ಯುಮೆಂಟ್ ತಗೊಬಂದು ಕೊಡ್ತಾರೆ. ಆಮೇಲೆ ನಾವು ಏನಿದೆ ನಾವು ಫರ್ದರ್ ಡೀಟ್ ಮಾಡ್ತೀವಿ. ಬಟ್ ಈಗ ನಮಗೆ ಕ್ಲಾರಿಟಿ ಕೊಡಲಿ, 2 ಇಯರ್ಸ್ ಇಂದ ಏನು ಮಾಡಿದ್ದಾರೆ ಆಗಲಿ, 2 ಇಯರ್ಸ್ ಆಗಲಿ 5 ಇಯರ್ಸ್ ಆಗಲಿ. FIR ಆಯ್ತು ಅವ್ರ ಮೇಲೆ? ಇಲ್ಲ, ಈಗ ಠಾಣೆ ಗಮನಕ್ಕೆ ಬಂದಿದೆ. ಇನ್ಸ್ಪೆಕ್ಟರ್ ಸ್ವಲ್ಪ ಬೇರೆ ಒಂದು ಕಾರ್ಯಕ್ರಮಕ್ಕೆ ಬಿಸಿ ಇದ್ದಾರೆ. ಅವ್ರು ಬಂದು ವಿಚಾರ ಗೊತ್ತಿದೆ ಅವರಿಗೆ. ಅವ್ರು ನೆಕ್ಸ್ಟ್ ಗಮನಕ್ಕೆ ತರ್ತೀನಿ ಅಂತ ಬಂದು ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಕನ್ಸರ್ನ್ಡ್ ಇದು ಸೂಪರ್ಡೆಂಟ್ ಇದು ಡಿಸ್ಟ್ರಿಕ್ಟು ಅವ್ರ ಗಮನಕ್ಕೂ ಬಂದಿದೆ. ಎಲ್ಲ ಅವರು ಮಾಡ್ತಾ ಇದ್ದಾರೆ. ಸೊ ಇವ್ರು ಏನು ಮಾಡಿದ್ದಾರೆ, ಇದನ್ನ ನಮಗೆ ಮೆಡಿಕಲ್ ರೆಕಾರ್ಡ್ಸ್ನ ಕೊಡಬೇಕು ಒಂದು. ಎರಡನೇದು, ಇವ್ರಿಗೆ ಇಷ್ಟ ಬಂದಂಗೆ ಇವರು ಆಸ್ ಎ ಡೈರೆಕ್ಟರ್ ಆಗಿ ಇದ್ಕೊಂಡು ನಾನೇ ಕಾರು ಓಡಿಸ್ಕೊಂಡು ಬಂದ್ಬಿಟ್ಟು ಪೇಷಂಟ್ಗಳನ್ನ ಬೀದಿಯಲ್ಲಿ ಬಿಟ್ಬಿಟ್ಟು ನಾನು ನೂಟ್ಲಾಗ್ಬಿಡ್ತೀನಿ, ನಾನು ಇದು ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ಅಂದ್ಬಿಟ್ಟು ನೀವು ಜಾರ್ಕೊಳ್ಳೋದಲ್ಲ, ನಮ್ದು ಫಾರ್ಮಾಲಿಟೀಸ್ ಬರೋದಿಲ್ಲ. ಆಮೇಲೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋ ಅಂತ ಒಬ್ಳು ಲೇಡಿ ಇದ್ದಾರೆ, ಸಿಸ್ಟರ್ ಮರಿಯಾ ಅಂತೇಳಿ.
ಅವಳು ಆಸ್ ಎ ವುಮೆನ್ ಆಗಿ ಅವ್ರು ಯಾವ ರೀತಿ ರೈಟ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಬೇಕು ಆ ರೀತಿ ಮಾಡ್ತಾರೆ. ನೀವು ಡಿ ಅಡಿಕ್ಷನ್ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಡಿ ಅಡಿಕ್ಷನ್ಗೆ ನೀವೇ ಟ್ರೈನಿಂಗ್ ಕೊಡ್ತಾ ಇದ್ದೀರಾ, ಇಲ್ಲ ಹಾಸ್ಪಿಟ್ಲ್ ಅಂತ ಬಂದರೆ ಇಲ್ಲ ನೀವು ಹಾಸ್ಪಿಟ್ಲ್ ಅಂತ ಬಂದಾಗ ನೀವೇನು ಮಾಡಬೇಕು, ಹಾಸ್ಪಿಟ್ಲ್ ಅಂತ ಬಂದರೆ ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡದೆ ನೀವು ಬೇರೆ ಎಲ್ಲ ರೂಲ್ಸ್ ಮಾತಾಡ್ತೀನಿ ಅಂತಂದ್ರೆ ಎಷ್ಟು ಸರಿ? ಎಸ್, ಇದು ರಮ್ಮನಹಳ್ಳಿ ಹತ್ರ ಇರುವಂಥ ಡಿ ಅಡಿಕ್ಷನ್ ಸೆಂಟರ್ ವ್ಯಸನ ಮುಕ್ತವಾದಂಥ ಕೇಂದ್ರ. ಈ ಕೇಂದ್ರದಲ್ಲಿ ಒಬ್ಬ ವ್ಯಕ್ತಿನ ಸೇರಿಸ್ತಾರೆ. ಆ ವ್ಯಕ್ತಿ ಸೇರಿಸಿದ ನಂತರ ಇದ್ದಕ್ಕಿದ್ದಂಗೆ ಒಂದು ವಾರದ ಹಿಂದೆ KR ಹಾಸ್ಪಿಟ್ಲಿಗೆ ತಂದು ಸೇರಿಸ್ತಾರೆ. ಅಲ್ಲೇನೋ ರಕ್ತಗಳನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತೇನೋ ಬರುತ್ತೆ, ರಕ್ತನ ಎಕ್ಸ್ಚೇಂಜ್ ಮಾಡ್ತಾರೆ. ಅದ ನಂತರ ಆತನಿಗೆ ಬೋನ್ ಮ್ಯಾರೋ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಆತನ್ನು ತಗೊಂಡು ಬಂದು ಬಿಸಾಕ್ತಾರೆ. ಆದರೆ ಇದ್ರ ಮಧ್ಯೆ ಏನಾಗಬೇಕಾಗಿತ್ತು ಅಂತಂದರೆ, ಆ ವ್ಯಕ್ತಿಯನ್ನು ಯಾರು ಸೇರಿಸಿದ್ರು, ಯಾರು ಅಡ್ಮಿಟ್ ಮಾಡಿದ್ರು, ಅವ್ರು ಕೇಳಿದಾಗೆಲ್ಲ ಹಣ ಕೊಡ್ತಾಯಿದ್ರು. ನೋಡ್ಕೊಳ್ಳೋಕ್ಕೆ ಹಣ ಕೊಡ್ತಾರಲ್ಲ, 20,000 30,000 ಅದೆಲ್ಲ ಅವ್ರ ವ್ಯಸನ ಮುಕ್ತ ಕೇಂದ್ರದಲ್ಲಿ. ಆ ವ್ಯಕ್ತಿನ ನೋಡ್ಕೊಳ್ಳೋಕ್ಕೆ ಯಾರು ಹಣ ಕೊಡ್ತಾಯಿದ್ರು ಅವ್ರಿಗೆ ಯಾವುದೇ ರೀತಿಯಾದ ಮಾಹಿತಿನೇ ಕೊಟ್ಟಿಲ್ಲ. 2 ವರ್ಷದಿಂದ ಇವನಿಗೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಬೋನ್ ಮ್ಯಾರೋ ಸಮಸ್ಯೆ ಸಿಂಪ್ಟಮ್ಸ್ ಇದೆ ಅಂತ ಹೇಳ್ತಾರೆ. ಹಾಗಾದರೆ 2 ವರ್ಷದಿಂದ ಇದ್ದಂಥ ಸಮಸ್ಯೆಗೆ ದಾಖಲೆಗಳನ್ನು ಯಾಕೆ ಕಲೆಕ್ಟ್ ಮಾಡಿ ಇಟ್ಕೊಂಡಿಲ್ಲ, ದಾಖಲೆಗಳು ಯಾಕೆ ಕೊಟ್ಟಿಲ್ಲ ಅಂದರೆ ಯಾವ ಹಾಸ್ಪಿಟಲಿಂದ ನೀವು ತೋರಿಸ್ಕೊಂಡು ಬಂದ್ರಿ ಇಲ್ಲಿವರೆಗೆ? ಕೊನೆಗೆ ಅವನಿಗೆ ತುಂಬ ಸೀರಿಯಸ್ ಆಗ್ತಿದ್ದಂಗೆ ತಂದು ಮನೆ ಹತ್ರ ಬಂದು ಬಿಸಾಕ್ಬಿಟ್ಟು ಹೋದ್ರಲ್ಲ, ಒಳ್ಳೆ ನಾಯಿ ಮರಿ, ಯಾವುದೋ ಬೀದಿ ನಾಯಿನ ಹೊಡೆದು ಬಿಸಾಕ್ತಾರಲ್ಲ ಆ ಥರ ಎಲ್ಲ ಬಂದು ಮನೆ ಹತ್ರ ಬಿಸಾಕ್ಬಿಟ್ಟು ಹೋಗಿದ್ದು ಯಾಕೆ ಅನ್ನುವಂಥದ್ದು ಪ್ರಶ್ನೆ ಆಗ್ತಿದೆ. ಅದಕ್ಕೆ ಹೇಳಿದ್ದು ವ್ಯಸನ ಮುಕ್ತ ಕೇಂದ್ರಗಳಲ್ಲಿ ಈಗಾಗಲೇ ನೀವು ವಿಡಿಯೋದಲ್ಲಿ ನೀವು ಸೂಕ್ಷ್ಮವಾಗಿ ನೋಡಬಹುದು. ಆ ಪೇಷಂಟ್ ಸ್ಟೇಟಸ್, ಮೆಂಟಲ್ ಕಂಡೀಷನ್ ನಾವು ಅಬ್ಸರ್ವ್ ಮಾಡಬಹುದು, ಹಾಗೆ ಫಿಟ್ನೆಸ್ ನ ಅಬ್ಸರ್ವ್ ಮಾಡಬಹುದು. ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ, ಸಿಟಿಸನ್ ಒಬ್ರು ಯಾರು ಟೇಕ್ ಕೇರ್ ಮಾಡಬೇಕು ಅಂದ್ರೆ ಒಂದು ಇಮಿಡಿಯೇಟ್ ಇರ್ತದೆ, ಆಮೇಲೆ ಸ್ಟೇಟಸ್ ಎಲ್ಲ ಬರೋದು. ಇದನ್ನ ನಾವು ಏನ್ ಮಾಡಿದ್ರು ನಾವು ಅದನ್ನ ನಾವು ಇದು ಮಾಡೋಕ್ಕಾಗಲ್ಲ. ಅಂತ ಒಂದು ಕ್ರೂರವಾಗಿ ಇವರು ಈ ತರ ರೀತಿ ತಗೊಬಂದಿದ್ದಾರೆ ಅಂದ್ರೆ ಇವರಿಗೆ ಯಾವ ಥೀಮ್ಸ್ ಏನಿದೆ, ಮೋಟಿವ್ ಏನಿದೆ, ಇವ್ರು ಯಾವ ತರ ಮಾಡ್ತಾರೆ? ಅದೇ ದುಡ್ಡು ನೋಡ್ತೀನಿ ಅಂತ ದುಡ್ಡು ಇಸ್ಕೊಳ್ಳೋಂಥದ್ದು, ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆಯ್ತಾ ತಂದು ಬಿಸಾಕ್ಬಿಟ್ಟು ಕೊಡಲ್ಲ ಅಂತ. ಓಕೆ, ಅದೇ ಈ ವಿಚಾರದಲ್ಲಿ ಯಾರು ಅವ್ನ ಅಡ್ಮಿಟ್ ಮಾಡ್ತಾರೋ ಆ ಸಂಬಂಧಿಕರಿಗೆ ಇವರು ಮಾಹಿತಿ ಕೊಡಲೇಬೇಕು. ಯಾವುದೂ ಕೂಡ ಮಾಹಿತಿ ಕೊಟ್ಟಿಲ್ಲ, ಅವ್ನಿಗೆ ಯಾವ ಸಮಸ್ಯೆ ಅಂತಲೂ ಕೂಡ ಹೇಳಿಲ್ಲ. 2 ವರ್ಷದ ತೋರಿಸ್ತಾ ಇದ್ರೆ ಅದು ಸಂಬಂಧಪಟ್ಟಂಥ ದಾಖಲೆಗಳು ಕೂಡ ಇಲ್ಲ. ಆ ದಾಖಲೆಗಳನ್ನ ಕೊಡಿ ಅಂತಲೂ ಕೂಡ ಈ ಪೋಷಕರು ಕೇಳ್ತಾ ಇರುವಂಥದ್ದು. ಯಾಕೆಂದರೆ ಪ್ರತಿ ತಿಂಗಳು ದುಡ್ಡು ಕೊಡ್ತಾ ಇರ್ತಲ್ಲ, ಅವ್ರು ಕೇಳಿದಂಗೆಲ್ಲ ಹಣ ಕೊಡ್ತಾ ಇರ್ತಾರೆ ಅಂದಮೇಲಿಂದ ಆ ಜವಾಬ್ದಾರಿ ಕೂಡ ಇವ್ರದ್ದೇ ಆಗಿರುತ್ತೆ. ಅಕಸ್ಮಾತ್ ಅಡ್ಮಿಟ್ ಮಾಡಬೇಕು ಅಂದಲ್ಲೂ ಕೂಡ ಒಂದು ಮಾಹಿತಿ ಕೊಡಬೇಕಾಯ್ತು, ಯಾಕೆ ಅವರು ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ ಆಗ್ತದೆ. ಆದರೆ ಇಲ್ಲಿ ಏನೋ ನಡೀತಾ ಇದೆ. ವ್ಯಸನ ಮುಕ್ತ ಕೇಂದ್ರ, ಡಿ ಅಡಿಕ್ಷನ್ ಸೆಂಟರ್ನಲ್ಲಿ ಇದು ತುಂಬ ಒಳ್ಳೆಯದಾಗಿದೆ, ಅದ್ಭುತವಾಗಿದೆ. ನಮ್ಮ ಸಂಬಂಧಿಕರ ಯಾರಾದರೂ ವ್ಯಸನಕ್ಕೆ ಬಲಿಯಾದವ್ರನ್ನ ಸೇರಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ದಯವಿಟ್ಟು ಯೋಚನೆ ಮಾಡಿ. ಕೆಲವೊಂದು ಕೇಂದ್ರಗಳು ಸುಲಿಗೆ ಮಾಡ್ತಾ ಇವೆ ಈ ಥರದ್ದು. ಇದ್ರ ಬಗ್ಗೆ ಎಚ್ಚರವಾಗಿರಿ. ಈಗ ನಿಮ್ಮ ಹೋರಾಟ ಏನು? ನಮಗೆ ಅವ್ರು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ವಿತ್ ಡಾಕ್ಯುಮೆಂಟ್ ಕೊಡಬೇಕು. ಯಾವ ಡಾಕ್ಟರ್ ನೋಡಿದ್ದಾರೆ ಅನ್ನೋದು ಆ ಡಾಕ್ಟರ್ ಬಂದು ನಮಗೆ ಸ್ಟೇಟ್ಮೆಂಟ್ಗಳು ಕೊಡಬೇಕು ಸ್ಟೇಷನಲ್ಲಿ. ಆಮೇಲೆ ಇವ್ರು ಯಾವ ಹಂತದಲ್ಲಿ ಆಯಿತು, ಏನಕ್ಕೆ ಆಯಿತು, ಸಿಂಪ್ಟಮ್ಸ್ ಏನಕ್ಕೆ ಬಂತು, ಆಮೇಲೆ ನೆಕ್ಸ್ಟ್ ಇವ್ರಿಗೆ ಈ ಥರ ಸಿಂಪ್ಟಮ್ಸ್ ನ್ಯಾಚುರಲ್ ಆಗಿದೆಯಾ ಇಲ್ವಾ, ಇವರು ಆ ಪ್ಲೇಸಲ್ಲಿ ಇದ್ಕೊಂಡು ಇವರು ಸಿಗ್ನೇಚರ್ ಯಾಕೆ ಮಾಡಿದ್ರು, ಬ್ಲಡ್ ಎಕ್ಸ್ಚೇಂಜ್ ಯಾಕೆ ಮಾಡಿದ್ರು, ಇದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿ ನನಗೆ ಅನುಮಾನ ಇರೋದ್ರಿಂದ ಅದಕ್ಕೆ ಅವರು ಉತ್ತರ ಕೊಡಬೇಕು. ಇದು KR ಹಾಸ್ಪಿಟಲಲ್ಲೇ ನಡೆದಂಥ ಘಟನೆ. ಅಲ್ಲಿಂದನೇ ಇವರು ತೋರಿಸ್ಕೊಂಡು ಬರ್ತಾ ಇದ್ರಂತೆ. KR ಹಾಸ್ಪಿಟಲ್ಗೆ ಏನಾದರೂ ತೊಂದರೆ ಆಯಿತಾ? ಅದು ಐತಿಹಾಸಿಕವಾದಂಥ KR ಹಾಸ್ಪಿಟಲ್. ಹಾಗೆ ವ್ಯಸನ ಮುಕ್ತ ಕೇಂದ್ರದ ಬಗ್ಗೆಯೂ ಕೂಡ ಜೋಪಾನವಾಗಿರಿ. ನಿಮ್ಮ ಬಂಧುಗಳನ್ನು ವ್ಯಸನ ಮುಕ್ತ ಕೇಂದ್ರಕ್ಕೆ ಸೇರಿಸಿದ್ರೆ, ಡಿ ಅಡಿಕ್ಷನ್ ಸೆಂಟರ್ಗೆ ಸೇರಿಸಿದ್ರೆ ಅಲ್ಲಿ ಏನು ನಡೀತಾ ಇದೆ ಅಂತ ಫಸ್ಟು ತಿಳ್ಕೊಳ್ಳಿ, ಅದನ್ನು ಹೇಳ್ತಾರೆ. ಅದು ಈ ವಿಚಾರ ಸತ್ಯ ಕಂಡು ಬಂದಲ್ಲಿ ಅದು ತುಂಬ ಸೀರಿಯಸ್ ಇಶ್ಯೂ ಆಗುತ್ತೆ. ಇನ್ ಕೇಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಬರುತ್ತೆ. ಅದು ಹೌದು, ಮೆಡಿಕಲ್ ನೆಗ್ಲಿಜೆನ್ಸ್ ಬಂದರೆ ಆ ಮೆಡಿಕಲ್ ಅವರು ಕೂಡ ಹೋಗ್ತಾರೆ, ಈ ಡಿ ಅಡಿಕ್ಷನ್ ಸೆಂಟರ್ ಅವರು ಕೂಡ ಪ್ರಾಬ್ಲಮ್ ಆಗುತ್ತೆ. ಹೌದು, ಒಂದು ಜೀವದ ಮೇಲೆ ಅದು ಪರಿಣಾಮ ಬೀರೋದ್ರಿಂದ ತುಂಬಾ ಕಠಿಣವಾಗಿ ಅದು ಹೋಗುತ್ತೆ. ಅದು ಅಟೆಂಪ್ಟ್ ಮರ್ಡರ್ ಈಕ್ವಲ್ ಬರುತ್ತೆ, ನಮ್ದು ಪ್ಲಾನ್ ಆಗು. ಸೊ ಹಾಗಾದರೆ ಇವರು ಹೇಳ್ತಿರೋಂಥದ್ದು ಸುಳ್ಳಿದೆ ಅನ್ನೋದೇ ಆದರೆ, ಆರೋಪ ಅನ್ನೋದೇ ಆದರೆ ನೀವು ನನ್ನ ಜೊತೆ ಮಾತಾಡ್ಬೋದು. ದಾಖಲೆಗಳ ಸಮೇತ ನೀವು ಇಟ್ಕೊಂಡು ಮಾತಾಡ್ಬೋದು. ನಿಮ್ಮ ದಾಖಲೆಗಳು ಕರೆಕ್ಟ್ ಆಗಿದ್ರೆ ಆ ದಾಖಲೆ ಕರೆಕ್ಟ್ ಆಗಿ ಅಂತ ನಾನು ಹೇಳ್ತೇನೆ. ನೀವು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ.